ನೋಡಿ ಶ್ರೀಲಕ್ಷ್ಮಿ, ಈ ಯುವಕರಿಗೆ ಪುಂಡ ಯುವಕರಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ನವರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ ವೀಲಿಂಗ್ ಬೇರೆ ಮಾಡ್ತಾರೆ. ವೀಲಿಂಗ್ ಮಾಡ್ಕೊಂಡು ರೋಡಲ್ಲಿ ನೋಡಿ ಎಂಥ ಅವಸ್ಥೆ ಅಂತ ಆ ದೃಶ್ಯಗಳನ್ನ ನೀವು ನೋಡಬೇಕು. ಬೆಂಗಳೂರಲ್ಲಿ ಯುವತಿಗೆ ಪುಂಡರಿಂದ ಕಿರಿಕ್, ಬೈಕ್ನಲ್ಲಿ ಹೋಗ್ತಿದ್ದಂಥ ಯುವತಿಗೆ ಅದನ್ನ ಗೆಳೆಯನ ಮುಂದೆ ಹೋಗ್ತಾರೆ ನೋಡಿ, ಪೊಲೀಸ್ ಠಾಣೆ ಮುಂದೆ ಪುಂಡಾಟ. ವೀಲಿಂಗ್ ಮಾಡ್ಕೊಂಡು ಕಿರಿಕ್ ಮಾಡೋದು ಯುವತಿಯರಿಗೆ. ಆ ಪುಂಡಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ನವರೆಲ್ಲ ಒಂದು ಕಡೆ ವಿಫಲರಾದ್ರ ಅಂತ ನೋಡಿ. ಆ ದೃಶ್ಯ ನೋಡ್ಬೇಕು ನೋಡಿ ನೀವು. ಜಾತ್ರೆ ಟೀ ಶರ್ಟ್ ಹಾಕ್ಕೊಂಡು, ಇಲ್ಲದೇ ಇರೋ ನಂಬರ್ ಪ್ಲೇಟು, ಒಡೆದೋಗಿರೋ ನಂಬರ್ ಪ್ಲೇಟು, ಚಕ್ರನ ಮೇಲೆತ್ಕೊಂಡು ಏನಾದ್ರು ಮುಂದಗಡೆ ಟಿಪ್ಪರ್ ಹೋಗ್ತಾ ಇದೆ, 1 2 3 4 ಏನಾದರೂ ಕೆಳಗಡೆ ಬಿದ್ದು ಅದ್ರ ಮೇಲೆ ಚಕ್ರ ಹರಿದ್ರೆ ಯಾರು ಹೊಣೆ? ಪೊಲೀಸ್ನವರು ಕೂಡ ಇದಕ್ಕೆ ಸರಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಮತ್ತೊಂದು ಕಡೆ ಯಾವಾಗ ಆ ಲೇಡಿ, ಆ ಯುವತಿ ವಿಡಿಯೋನ ಮಾಡೋಕ್ಕೆ ಬಂದರು, ಆಗ ಅವ್ರು ಟೀ ಶರ್ಟ್ ಮುಚ್ಕೊಂಡ್ಬಿಡೋದು ಮುಖದ ಮೇಲೆ. ಇದು ಯಾವ ಥರ ಶೋಕಿ ಅಂತಾರೆ? ಅಪ್ಪ ಅಮ್ಮ ಕೊಡಿಸಿದ ದುಡ್ಡಲ್ಲಿ ಗಾಡಿ ತಗೊಂಡು ಈ ಥರ ಯುವತಿಯರಿಗೆ ರೇಗಿಸ್ಕೊಂಡು. ನಮ್ಮ ಪ್ರತಿನಿಧಿ ನವೀನ್, ಆನೇಕಲ್ ನವೀನ್ ಇದನ್ನು ನೀಟಾಗಿ ವಿಡಿಯೋ ಮಾಡಿದ್ದಾರೆ. ಜೊತೆಗೆ ನೋಡಿ ನೋಡಿ ನಂಬರ್ ಪ್ಲೇಟ್ ಇಲ್ಲ, ನಂಬರ್ ಪ್ಲೇಟ್ ಕಾಣ್ತಾ ಇದೆ, ನಂಬರ್ ಪ್ಲೇಟ್ ಕಾಣ್ತಾ ಇಲ್ಲ. ಅದನ್ನು ಯುವತಿ ಕೂಡ ವಿಡಿಯೋ ಮಾಡೋಕ್ಕೆ ಹೋದಾಗ ಅವರು ಬಟ್ಟೆ ಮುಚ್ಕೋತಾರೆ. ಅಷ್ಟೊಂದು ನಾಚಿಕೆ ಅಂದರೆ ಮನೇಲೇ ಇರಬೇಕು ಅವರು. ಏನು ಹೇಳ್ತೀರಿ? ಇಂಥ ನಾಚಿಕೆಟ್ ಕೆಲಸ ಮಾಡಲೇಬಾರ್ದು. ಎಸ್ ನೋಡಿ ಶ್ರೀಲಕ್ಷ್ಮಿ, ಈ ಯುವಕರಿಗೆ ಪುಂಡ ಯುವಕರಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ನವರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ ವೀಲಿಂಗ್ ಬೇರೆ ಮಾಡ್ತಾರೆ. ವೀಲಿಂಗ್ ಮಾಡ್ಕೊಂಡು ರೋಡಲ್ಲಿ ನೋಡಿ ಎಂಥ ಅವಸ್ಥೆ ಅಂತ ಆ ದೃಶ್ಯಗಳನ್ನ ನೀವು ನೋಡಬೇಕು. ಬೆಂಗಳೂರಲ್ಲಿ ಯುವತಿಗೆ ಪುಂಡರಿಂದ ಕಿರಿಕ್, ಬೈಕ್ನಲ್ಲಿ ಹೋಗ್ತಿದ್ದಂಥ ಯುವತಿಗೆ ಅದನ್ನ ಗೆಳೆಯನ ಮುಂದೆ ಹೋಗ್ತಾರೆ ನೋಡಿ, ಪೊಲೀಸ್ ಠಾಣೆ ಮುಂದೆ ಪುಂಡಾಟ. ವೀಲಿಂಗ್ ಮಾಡ್ಕೊಂಡು ಕಿರಿಕ್ ಮಾಡೋದು ಯುವತಿಯರಿಗೆ. ಆ ಪುಂಡಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ನವರೆಲ್ಲ ಒಂದು ಕಡೆ ವಿಫಲರಾದ್ರ ಅಂತ ನೋಡಿ. ಆ ದೃಶ್ಯ ನೋಡ್ಬೇಕು ನೋಡಿ ನೀವು. ಜಾತ್ರೆ ಟೀ ಶರ್ಟ್ ಹಾಕ್ಕೊಂಡು, ಇಲ್ಲದೇ ಇರೋ ನಂಬರ್ ಪ್ಲೇಟು, ಒಡೆದೋಗಿರೋ ನಂಬರ್ ಪ್ಲೇಟು, ಚಕ್ರನ ಮೇಲೆತ್ಕೊಂಡು ಏನಾದ್ರು ಮುಂದಗಡೆ ಟಿಪ್ಪರ್ ಹೋಗ್ತಾ ಇದೆ, 1 2 3 4 ಏನಾದರೂ ಕೆಳಗಡೆ ಬಿದ್ದು ಅದ್ರ ಮೇಲೆ ಚಕ್ರ ಹರಿದ್ರೆ ಯಾರು ಹೊಣೆ? ಪೊಲೀಸ್ನವರು ಕೂಡ ಇದಕ್ಕೆ ಸರಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಮತ್ತೊಂದು ಕಡೆ ಯಾವಾಗ ಆ ಲೇಡಿ, ಆ ಯುವತಿ ವಿಡಿಯೋನ ಮಾಡೋಕ್ಕೆ ಬಂದರು, ಆಗ ಅವ್ರು ಟೀ ಶರ್ಟ್ ಮುಚ್ಕೊಂಡ್ಬಿಡೋದು ಮುಖದ ಮೇಲೆ. ಇದು ಯಾವ ಥರ ಶೋಕಿ ಅಂತಾರೆ? ಅಪ್ಪ ಅಮ್ಮ ಕೊಡಿಸಿದ ದುಡ್ಡಲ್ಲಿ ಗಾಡಿ ತಗೊಂಡು ಈ ಥರ ಯುವತಿಯರಿಗೆ ರೇಗಿಸ್ಕೊಂಡು. ನಮ್ಮ ಪ್ರತಿನಿಧಿ ನವೀನ್, ಆನೇಕಲ್ ನವೀನ್ ಇದನ್ನು ನೀಟಾಗಿ ವಿಡಿಯೋ ಮಾಡಿದ್ದಾರೆ. ಜೊತೆಗೆ ನೋಡಿ ನೋಡಿ ನಂಬರ್ ಪ್ಲೇಟ್ ಇಲ್ಲ, ನಂಬರ್ ಪ್ಲೇಟ್ ಕಾಣ್ತಾ ಇದೆ, ನಂಬರ್ ಪ್ಲೇಟ್ ಕಾಣ್ತಾ ಇಲ್ಲ. ಅದನ್ನು ಯುವತಿ ಕೂಡ ವಿಡಿಯೋ ಮಾಡೋಕ್ಕೆ ಹೋದಾಗ ಅವರು ಬಟ್ಟೆ ಮುಚ್ಕೋತಾರೆ. ಅಷ್ಟೊಂದು ನಾಚಿಕೆ ಅಂದರೆ ಮನೇಲೇ ಇರಬೇಕು ಅವರು. ಏನು ಹೇಳ್ತೀರಿ? ಇಂಥ ನಾಚಿಕೆಟ್ ಕೆಲಸ ಮಾಡಲೇಬಾರ್ದು. ಎಸ್ ನೋಡಿ ಶ್ರೀಲಕ್ಷ್ಮಿ, ಈ ಯುವಕರಿಗೆ ಪುಂಡ ಯುವಕರಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ನವರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ ವೀಲಿಂಗ್ ಬೇರೆ ಮಾಡ್ತಾರೆ. ವೀಲಿಂಗ್ ಮಾಡ್ಕೊಂಡು ರೋಡಲ್ಲಿ ನೋಡಿ ಎಂಥ ಅವಸ್ಥೆ ಅಂತ ಆ ದೃಶ್ಯಗಳನ್ನ ನೀವು ನೋಡಬೇಕು. ಬೆಂಗಳೂರಲ್ಲಿ ಯುವತಿಗೆ ಪುಂಡರಿಂದ ಕಿರಿಕ್, ಬೈಕ್ನಲ್ಲಿ ಹೋಗ್ತಿದ್ದಂಥ ಯುವತಿಗೆ ಅದನ್ನ ಗೆಳೆಯನ ಮುಂದೆ ಹೋಗ್ತಾರೆ ನೋಡಿ, ಪೊಲೀಸ್ ಠಾಣೆ ಮುಂದೆ ಪುಂಡಾಟ. ವೀಲಿಂಗ್ ಮಾಡ್ಕೊಂಡು ಕಿರಿಕ್ ಮಾಡೋದು ಯುವತಿಯರಿಗೆ. ಆ ಪುಂಡಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ನವರೆಲ್ಲ ಒಂದು ಕಡೆ ವಿಫಲರಾದ್ರ ಅಂತ ನೋಡಿ. ಆ ದೃಶ್ಯ ನೋಡ್ಬೇಕು ನೋಡಿ ನೀವು. ಜಾತ್ರೆ ಟೀ ಶರ್ಟ್ ಹಾಕ್ಕೊಂಡು, ಇಲ್ಲದೇ ಇರೋ ನಂಬರ್ ಪ್ಲೇಟು, ಒಡೆದೋಗಿರೋ ನಂಬರ್ ಪ್ಲೇಟು, ಚಕ್ರನ ಮೇಲೆತ್ಕೊಂಡು ಏನಾದ್ರು ಮುಂದಗಡೆ ಟಿಪ್ಪರ್ ಹೋಗ್ತಾ ಇದೆ, 1 2 3 4 ಏನಾದರೂ ಕೆಳಗಡೆ ಬಿದ್ದು ಅದ್ರ ಮೇಲೆ ಚಕ್ರ ಹರಿದ್ರೆ ಯಾರು ಹೊಣೆ? ಪೊಲೀಸ್ನವರು ಕೂಡ ಇದಕ್ಕೆ ಸರಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಮತ್ತೊಂದು ಕಡೆ ಯಾವಾಗ ಆ ಲೇಡಿ, ಆ ಯುವತಿ ವಿಡಿಯೋನ ಮಾಡೋಕ್ಕೆ ಬಂದರು, ಆಗ ಅವ್ರು ಟೀ ಶರ್ಟ್ ಮುಚ್ಕೊಂಡ್ಬಿಡೋದು ಮುಖದ ಮೇಲೆ. ಇದು ಯಾವ ಥರ ಶೋಕಿ ಅಂತಾರೆ? ಅಪ್ಪ ಅಮ್ಮ ಕೊಡಿಸಿದ ದುಡ್ಡಲ್ಲಿ ಗಾಡಿ ತಗೊಂಡು ಈ ಥರ ಯುವತಿಯರಿಗೆ ರೇಗಿಸ್ಕೊಂಡು. ನಮ್ಮ ಪ್ರತಿನಿಧಿ ನವೀನ್, ಆನೇಕಲ್ ನವೀನ್ ಇದನ್ನು ನೀಟಾಗಿ ವಿಡಿಯೋ ಮಾಡಿದ್ದಾರೆ. ಜೊತೆಗೆ ನೋಡಿ ನೋಡಿ ನಂಬರ್ ಪ್ಲೇಟ್ ಇಲ್ಲ, ನಂಬರ್ ಪ್ಲೇಟ್ ಕಾಣ್ತಾ ಇದೆ, ನಂಬರ್ ಪ್ಲೇಟ್ ಕಾಣ್ತಾ ಇಲ್ಲ. ಅದನ್ನು ಯುವತಿ ಕೂಡ ವಿಡಿಯೋ ಮಾಡೋಕ್ಕೆ ಹೋದಾಗ ಅವರು ಬಟ್ಟೆ ಮುಚ್ಕೋತಾರೆ. ಅಷ್ಟೊಂದು ನಾಚಿಕೆ ಅಂದರೆ ಮನೇಲೇ ಇರಬೇಕು ಅವರು. ಏನು ಹೇಳ್ತೀರಿ? ಇಂಥ ನಾಚಿಕೆಟ್ ಕೆಲಸ ಮಾಡಲೇಬಾರ್ದು. ಎಸ್